ಅಡಚಣೆಯಿಂದ ದೂರ. ಶ್ರಮವಿಲ್ಲದೆ ಮಾರ್ಗ ಯಾರಿಗೂ ಬೇಡ. ಪ್ರಿಕಾಷನ್ ಈಸ್ ಬೆಟರ್ ದನ್ ರೆಮಿಡಿ. ಥಿಂಕ್ ಬಿಫೋರ್ ಕ್ಲಿಕ್ ಫೀಲಿಂಗ್. ಥ್ಯಾಂಕ್ ಯು. ನಾವು 3 ಪಾಯಿಂಟ್ಸ್ಗಳನ್ನು ಮೊದಲನೇದು ಎಜುಕೇಟ್ ಮಾಡೋದು, ಎರಡನೇದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಮೂರನೇದು ಎನ್ಫೋರ್ಸ್ಮೆಂಟ್. ಎಜುಕೇಟ್ ಮಾಡೋದು ಅವ್ರನ್ನ ಈ ಕಾಯಿಲೆಗಳಿದ್ದಾವೆ, ಸಂಚಾರಿ ನಿಯಮಗಳು ಜಾಗೃತಿ ಮಾಡೋಕ್ಕೋಸ್ಕರ ಅವೇರ್ನೆಸ್. ಮೂರನೇದು ಎನ್ಫೋರ್ಸ್ಮೆಂಟ್. ನಿಮ್ಮ ಪ್ರಕಾರ 80 ಕಿಲೋಮೀಟರ್ ಗಂಟೆಗೆ ವೇಗವಾಗಿ ಚಲಿಸುತ್ತಿದ್ದಾಗ 90 ಕಿಲೋಮೀಟರ್ ವೇಗದಲ್ಲಿ ಹೋದರೆ 100 ಕಿಲೋಮೀಟರ್ 130 ಕಿಲೋಮೀಟರ್ ಚಲಿಸಿದರೆ ನೀವು ಸುರಕ್ಷಿತವಾಗಿ ಹೋದರೆ ಮನೆಯನ್ನು ಒಂದು 10 ನಿಮಿಷ ಮುಂಚೆಯಾಗಿ ತಲುಪಬಹುದು ಅಷ್ಟೇ. ಅದೇ ಅಪಘಾತಕ್ಕೆ ಸಿಗ್ನಲ್ ಆಗಲಿ ಸಾರ್ವಜನಿಕ ತೊಂದರೆ ಆಗುತ್ತೆ ಆಟೋವನ್ನು ಬರ್ತಾರೆ. ಈ ಸಿಗ್ನಲ್ ಎಲ್ಲ ಸ್ಟಾಪ್ ಮಾಡ್ಕೊಂಡು ಅವ್ರು ಮೂವ್ ಮಾಡ್ತೀವಿ. ಒಂದು ಕ್ಷಣ ಒಂದು ತಪ್ಪ ನಿರ್ಧಾರದಿಂದ ಸುಖವಾಗಿ ಸಾಗಬೇಕಾಗಿರೋ ನಮ್ಮ ಜೀವನದ ದಾರಿಗೆ ಅಡ್ಡವಾಗಿ ಬರುವ ಅಪಘಾತಗಳು ಕಣ್ಣು ಮುಟ್ಟಿಸೋದ್ರೊಳಗೆ ಇಡೀ ನಮ್ಮ ಜೀವನವನ್ನು ನರಕದ ದಾರಿಗೆ ತಂದುಬಿಟ್ಟು ಕೇರ್ ಮಾಡಕತ್ತಾರ, ಕರ್ಕೊಂಡು ಹೋಗ್ಬೇಕಂದ್ರೆ ಅದು ಅಂತ ಹೇಳಿದ್ರು. ಇನ್ನೊಂದ್ಸಲ ಬರಪಟ್ಟಿಗೆ ಹಿಂಗೆ ಆಕ್ಸಿಡೆಂಟ್ ಆಗಿದೆ ಅಂತಾನೆ ಸುದ್ದಿ ಬಂದಿರ್ತಾರೆ. ಅಲ್ಲಿಂದ ಸಾಮಾನ್ಯವಾಗಿ ವಾಹನ ಚಾಲನೆ ಅಥವಾ ವಾಹನಗಳು ನಡೆಸೋದು ಕುಟುಂಬದ ಮುಖ್ಯ ಹೋದ್ಮೇಲೆ ಮುಂದೆ ಕಳಿಸ್ತಾರೆ ಯಾಕಂದ್ರೆ ಕಡಿಮೆ ಮಾಡಿ 50 ಹೋಗೋಣ ನಾವು ಸ್ವಲ್ಪ ಮುಖಲಿಸ ಆಮೇಲೆ ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡು ಹೆಂಗೆ ಮಾಡ್ಬೇಕನ್ನೋದು ಆಗ್ಬಿಟ್ಟೆ ಸರ್. ನನ್ನ ಒಂದು ದೊಡ್ಡ ಬರ ಸಿಕ್ತು ನಾವು ಮಗನೇ ದೂರ. ನಮ್ಮ ರಾಯಚೂರು ಜಿಲ್ಲೆಯ ನಾಗರಿಕರಲ್ಲಿ ಒಂದು ವಿನಂತಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನ ಶೈಲಿ ಹೇಗಾಗಿದೆ ಅಂತಂದರೆ, ನಾವು ಅವಸರ ಮತ್ತು ಟೆನ್ಷನ್ ಇವನ್ನ ನಮ್ಮ ಜೀವನದ ಅವಿಭಾಜ್ಯ ಅಂಗ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಈಗ ನಮ್ಮ ರಾಯಚೂರು ಜಿಲ್ಲಾ ಪೊಲೀಸ್ ವ್ಯವಸ್ಥೆ ಏನು ಮಾಡಿದೆ ಅಂದರೆ, ಹೆಲ್ಮೆಟ್ ಇಲ್ಲದೆ ಯಾರು ಗಾಡಿ ಚಲಾವಣೆ ಮಾಡಬಾರ್ದು. ನಮ್ಮ ಜೀವನ ಶೈಲಿಗೆ ಅವರು ಒಂದು ಆಧಾರ ಆಗಿ ಹೆಲ್ಮೆಟ್ ಧರಿಸಿ ಅಂತ ಕೇಳ್ತಾ ಇದ್ದಾರೆ. ಯಾರು ಹೆಲ್ಮೆಟ್ ಧರಿಸ್ತಾ ಇಲ್ಲ. ಆಮೇಲೆ ಟ್ರಿಬಲ್ ರೈಡಿಂಗು, ಸ್ಟೂಡೆಂಟ್ಸ್ ಸ್ಪೆಷಲಿ ಅವಸರದಲ್ಲಿ ಹೋಗ್ತಾರೆ, 3 ಜನ ಹೋಗ್ತಾರೆ, ಮೊಬೈಲಲ್ಲಿ ಮಾತಾಡ್ತಾ ಹೋಗ್ತಾರೆ. ಡ್ರಿಂಕ್ ಆ್ಯಂಡ್ ಡ್ರೈವಿಂಗು ಇವೆಲ್ಲ ಫೈನ್ ಕಟ್ಟಿ ಮತ್ತೆ ಮರುದಿನ ನಾವು ಅದನ್ನೇ ಚಾಲು ಮಾಡ್ತೀವಿ. ಹೆಲ್ಮೆಟ್ ಧರಿಸಿ ನಮ್ಮ ಜೀವನ ನಾವು ಉಳಿಸ್ಕೊಳ್ಳೋಣ. ನಮ್ಮನ್ನು ಸಾಕಿ ಸಲುವುದಂಥ ತಂದೆ ತಾಯಿಗಳ ಸೇವೆ ಮಾಡೋಣ. ಜೀವನ ಕಳ್ಕೊಳ್ಬೇಡಿ, ಜೀವನ ಉಳಿಸ್ಕೊಳ್ಳಿ, ಹೆಲ್ಮೆಟ್ ಧರಿಸಿ. ಇದು ನನ್ನ ವಿನಂತಿ. ಈಗ ನಿಜವಾಗ್ಲೂ ಇದು ಒಂದು ಬೇಕಾಗಿದೆ ಜೀವನಕ್ಕೆ. ಯಾಕಂದರೆ ಒಬ್ಬ ವ್ಯಕ್ತಿ ಹುಟ್ಟೋದೇ ಒಂದು ಸಾರಿ, ಸಾಯೋದು ಒಂದು ಸಾರಿ. ಅದನ್ನು ನಾವು ಜೀವನ ಕಂಪ್ಲೀಟ್ ನಾವು ಅದನ್ನು ಎಂಜಾಯ್ ಮಾಡಿ ಜೀವನ ಸಾಗಿಸ್ಬೇಕು ಹೊರತಾಗಿ ಹುಟ್ಟಿದ ಸತ್ತ ಅನ್ನೋದು ಬೇಕಾಗಿಲ್ಲ. ನಾವು ಸಾಸೋದು ರಗಡಿದೆ. ದೇಶ ಸೇವೆ ಮಾಡೋಣ, ತಂದೆ ತಾಯಿಗಳ ಸೇವೆ ಮಾಡೋಣ, ಊರು ಸೇವೆ ಮಾಡೋಣ. ಹೆಲ್ಮೆಟ್ ಒಂದಿದ್ರೆ ನಮ್ಮ ಜೀವನ ಎಲ್ಲ ಸುರಕ್ಷಿತ ಅನ್ನೋದು ನಮ್ಮದು ಒಂದು ಅಭಿಪ್ರಾಯ ಸರ್. ಇನ್ನೊಂದಾಗಲಿ ಏನಾದ್ರು ಅಂತ ವೆಹಿಕಲ್ ತಡೆದು ಫೈನ್ ಮಾಡ್ತೀವಿ. ಸಾರ್ವಜನಿಕ ತೊಂದರೆ ಆಗಲಾರ ಅಂತ ನೋಡ್ಕೊಂಡು ಹೋಗ್ತೀವಿ. ಫೋನಾಟು ಅಂಥವ್ರು ಬರ್ತಾರೆ. ಈ ಸಿಗ್ನಲ್ಗಳೆಲ್ಲ ಸ್ಟಾಪ್ ಮಾಡಿಕೊಂಡು ವಾಹನ ಚಲಾವಣೆ ಮಾಡಬಾರ್ದು, ಟ್ರಿಬಲ್ ರೈಡ್ ಹೋಗಬಾರ್ದು, ಮತ್ತೆ ಒಮ್ಮೆದಲ್ಲಿ ಹೋಗ್ತಕ್ಕಂಥದ್ದು ಆಗಬಾರ್ದು. ಈಗ ವಿದ್ಯಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಪ್ರತಿದಿನ ವೇಗವಾಗಿ ಹೋಗೋರೆ ಅವರು ಎಂತ ನೀವು ಸಿಗ್ನಲ್ ಬಿದ್ದರೂ ಕೂಡ ಅವಾಗಿನ ಹೊರ್ಕೊಂಡು ಹೋಗ್ತಾ ಇರ್ತಾರೆ. ಇದು ತಮಿಳುನಾಡಿದೆ ಪೊಲೀಸ್ ಆರಕ್ಷಕರಿಗೆ. ರಸ್ತೆಯಲ್ಲಿ ವಾಹನ ಚಾಲನೆ ಮಾಡಬೇಕಾದ್ರೆ ಸ್ಪೀಡಾಗಿ ವಾಹನ ಚಾಲನೆ, ಕೂಡಲು ಗಾಡಿ ಯಾರ ಜೊತೆ ಕಾಂಪಿಟೇಷನ್ ಇದ್ದು ಚೇಸ್ ಮಾಡೋದು,